ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಪಂದ್ಯವನ್ನ ಆಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ. ಈ ಹಿಂದೆ ಸಂಭ್ರಮಾಚರಣೆ ವೇಳೆ ಆದಂತ ದುರಂತ, ಅದಾದ ನಂತರ ಆದಂತ ಬೆಳವಣಿಗೆ, ಇದರ ನಡುವೆ ಈಗ ಚಿನ್ನಸ್ವಾಮಿಯಲ್ಲಿ 5 ಪಂದ್ಯವನ್ನ ಆಡೋದಕ್ಕೆ ಒಪ್ಪಿಗೆಯನ್ನ ಆರ್ಸಿಬಿ ತಂಡ ಕೊಟ್ಟಿದೆ. ಆರ್ಸಿಬಿಯಿಂದ 5 ಪಂದ್ಯವನ್ನ ಆಡುವುದಕ್ಕೆ ಸಮ್ಮತಿಯನ್ನ ಸೂಚಿಸಲಾಗಿದೆ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿಯನ್ನ ಮನವೊಲಿಸಿದ್ದಾರೆ ವೆಂಕಟೇಶ್ ಪ್ರಸಾದ್. ಸರ್ಕಾರ ಕೆಎಸ್ಸಿಎ ನಿರ್ಧಾರಕ್ಕೆ ಆರ್ಸಿಬಿ ಒಪ್ಪಿಗೆಯನ್ನ ಕೊಟ್ಟಿದೆ, ನಾವು ಆಡ್ತೀವಿ ಅಂತ ಹೇಳಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಆರಂಭಿಕ ಪಂದ್ಯವನ್ನ ಆಡುವ ತೀರ್ಮಾನ ಕೂಡ ಮಾಡಿದ್ದಾರೆ. 5 ಪಂದ್ಯವನ್ನ ಆಡೋದಕ್ಕೆ ಆರ್ಸಿಬಿ ಒಪ್ಪಿಗೆಯನ್ನ ಕೊಟ್ಟಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಿನಲ್ಲಿ ಮಾರ್ಚ್ 28ರಿಂದ ಆರಂಭವಾಗಲಿರುವ IPL ಪಂದ್ಯಗಳು. ಆರಂಭಿಕ ಪಂದ್ಯವನ್ನ ಆರ್ಸಿಬಿ ತಂಡ ಆಡುತ್ತೆ. ಆರ್ಸಿಬಿ ತಂಡ ಆರಂಭಿಕ ಪಂದ್ಯವನ್ನ ಆಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಚಿನ್ನಸ್ವಾಮಿಯಲ್ಲಿ 5 ಪಂದ್ಯವನ್ನ ಆಡೋದಕ್ಕೆ ಆರ್ಸಿಬಿ ತಂಡ ಈಗ ಒಪ್ಪಿಗೆಯನ್ನ ಕೊಟ್ಟಿದೆ. ಯಾವಾಗ ಕಾಲ್ತುಳಿತ ಆಗಿ ದುರಂತ ಆಯಿತು, ಸಂಭ್ರಮಾಚರಣೆಯ ವೇಳೆ, ಆರ್ಸಿಬಿ ಕಪ್ ಗೆದ್ದ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಆಗಿ ದುರಂತ ಆದ ನಂತರ ಅಲ್ಲಿ ಕೆಲವು ವೈಜ್ಞಾನಿಕವಾಗಿ ಅಲ್ಲಿ ಎಷ್ಟು ಜನ ಸೇರಿದ್ರು ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆ ಬಂತು. ಆಗ ಸದ್ಯ ಅಲ್ಲಿ ಆರ್ಸಿಬಿ ಪಂದ್ಯಗಳು ಆಡಬೇಕು ಅನ್ನೋದು ಜನರ ಒತ್ತಾಯ ಆಗಿತ್ತು, ಅಭಿಮಾನಿಗಳ ಒತ್ತಾಯ ಆಗಿತ್ತು. ಸರ್ಕಾರ ಕೂಡ ಅದಕ್ಕೆ ಓಕೆ ಅಂದಿದೆ. ಅದರಂತೆ ಈಗ ಆರ್ಸಿಬಿ ಕೂಡ ನಾವು ಆಡ್ತೀವಿ ಅಂತ ಹೇಳಿದ್ದಾರೆ. ಚರಣ್ ಇದ್ದಾರೆ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಲೈವ್ ಕನೆಕ್ಟ್ ಆಗಿ. ಚರಣ್, ಆರ್ಸಿಬಿ ಏನು ಹೇಳಿದೆ, ಎಷ್ಟು ಪಂದ್ಯಗಳನ್ನು ಆಡ್ತಾರೆ, ಯಾವಾಗ ನಿಗದಿಯಾಗಿರುವ ಪಂದ್ಯ, ಆರಂಭಿಕ ಪಂದ್ಯ ಕೂಡ ಅಲ್ಲೇ ಆಡ್ತಾರಂತೆ, ಸದ್ಯದ ಮಾಹಿತಿ ಏನಿದೆ ಚರಣ್? ಎಸ್ ರಂಜಿತ್, ಏನು ಚಿನ್ನಸ್ವಾಮಿ ಮೈದಾನದಲ್ಲಿ ಕಾಲ್ತುಳಿತ ಪ್ರಕರಣ ಆದ ಬಳಿಕವಾಗಿ ಈ ಒಂದು ಮೈದಾನದಲ್ಲಿ ಆರ್ಸಿಬಿ ತಂಡ ಆಡುತ್ತೋ ಆಡಲ್ವೋ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗಿತ್ತು. ಪ್ರಮುಖವಾಗಿ ಆರ್ಸಿಬಿ ತಂಡಕ್ಕೆ ಒಂದು ಗ್ರಹಣ ಹಿಡಿದಂತ ರೀತಿಯಲ್ಲಿ ಮತ್ತೆ ಚಿನ್ನಸ್ವಾಮಿ ಮೈದಾನದಲ್ಲಿ ಮನೆ ಅಂಗಳದಲ್ಲೇ ಆರ್ಸಿಬಿ ತಂಡಕ್ಕೆ ಪಂದ್ಯಾಟ ಆಡೋಕೆ ಆಗೋದಿಲ್ಲ ಅನ್ನೋಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಆದರೆ ಇದೀಗ ಎಲ್ಲಾ ಚರ್ಚೆಗಳು ಆದ ಬಳಿಕ ಈ ಒಂದು ಪ್ರಶ್ನೆಗೆ ತೆರೆ ಬಿದ್ದಿರುವಂತದ್ದು. ಒಂದು ಕಡೆಯಲ್ಲಿ ಕೆಎಸ್ಸಿಎ ಮತ್ತೆ ರಾಜ್ಯ ಸರ್ಕಾರ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಎಲ್ಲವೂ ಕೂಡ ಚರ್ಚೆ ಮಾಡಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಪಂದ್ಯಾಟವನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನು ನಡೆಸಿತ್ತು. ಅದಾದ ಬಳಿಕ ರಾಜ್ಯ ಸರ್ಕಾರ ಕೂಡ ಆರ್ಸಿಬಿ ಏನು IPL ಪಂದ್ಯಾಟಗಳು ಏನು ನಡೆಯುತ್ತೆ ಅದು ಚಿನ್ನಸ್ವಾಮಿ ಮೈದಾನದಲ್ಲಿ ನಡಿಬಹುದು ಅನ್ನುವಂತ ಅನುಮತಿಯನ್ನ ನೀಡಿತ್ತು. ಆದ್ರೆ ಎಲ್ಲ ಅನುಮತಿಗಳು ಸಿಕ್ಕಿದ್ರು ಕೂಡ ಆರ್ಸಿಬಿ ತಂಡ ಮಾತ್ರ ಚಿನ್ನಸ್ವಾಮಿ ಮೈದಾನದಲ್ಲಿ ಆಡೋದಕ್ಕೆ ಒಂದು ಕಡೆಯಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇತ್ತು, ಮತ್ತೆ ನಿರಾಸೆಯನ್ನ ತೋರಿಸ್ತಾ ಇತ್ತು. ಇದರಿಂದಾಗಿ ಒಂದಿಷ್ಟು ಆರ್ಸಿಬಿ ಅಭಿಮಾನಿಗಳಿಗೆ ಮನೆ ಅಂಗಳದಲ್ಲಿ ಆರ್ಸಿಬಿ ತಂಡ ತನ್ನ ಪಂದ್ಯಾಟವನ್ನ ಆಡೋದಿಲ್ವಾ ಅನ್ನುವಂತಹ ಭಯ ಮತ್ತೆ ಒಂದಿಷ್ಟು ಬೇಸರ ಇದ್ರೆ, ಇದೀಗ ಆರ್ಸಿಬಿ ಅಭಿಮಾನಿಗಳಿಗೆ ಆರ್ಸಿಬಿ ತಂಡ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು. ಚಿನ್ನಸ್ವಾಮಿ ಮೈದಾನದಲ್ಲಿ ಅದರಲ್ಲೂ ಆರಂಭಿಕ ಪಂದ್ಯಾಟವನ್ನೇ ಆರ್ಸಿಬಿ ತಂಡ ಆಡ್ಲಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಒಂದು ಪೋಸ್ಟ್ ಅನ್ನ ಕೂಡ ಬಿಟ್ಟಿರುವಂತದ್ದು. ಆರ್ಸಿಬಿಯ ಅಫಿಷಿಯಲ್ ಅಕೌಂಟ್ನಿಂದ ಒಂದು ಪೋಸ್ಟ್ ಅನ್ನ ಬಿಟ್ಟಿದೆ. ಅದರಲ್ಲೂ 2 ಟ್ರೋಫಿಗಳ ಫೋಟೋವನ್ನ ಹಾಕಿಕೊಂಡು ಹೋಮ್ ಕಮಿಂಗ್ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಬಿಟ್ಟಿರುವಂತದ್ದು. ಇದರೊಂದಿಗೆ ಪ್ರಮುಖವಾಗಿ ಈ ಬಾರಿಯ ಆವೃತ್ತಿ ಏನಿದೆ, ಈ ಬಾರಿಯ ಆವೃತ್ತಿಯಲ್ಲಿ 5 ಪಂದ್ಯಾಟಗಳನ್ನ ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ತಂಡ ಆಡ್ಲಿಕ್ಕಿದೆ. ಅದರ ಜೊತೆಗೆ ಆರಂಭಿಕ ಪಂದ್ಯಾಟವನ್ನು ಕೂಡ ಆರ್ಸಿಬಿ ತಂಡ ಏನಿದೆ ಅದು ಚಿನ್ನಸ್ವಾಮಿ ಮೈದಾನದಲ್ಲೇ ಆಡ್ಲಿಕ್ಕಿರುವಂತದ್ದು. ಪ್ರಮುಖವಾಗಿ ಕಳೆದ ಬಾರಿ ಚಾಂಪಿಯನ್ ಆಗಿರೋದ್ರಿಂದಾಗಿ ಮೊದಲ ಪಂದ್ಯ ಆರ್ಸಿಬಿ ತಂಡ ಆಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಏನು ಇನೋಗ್ರೇಷನ್ ಪಂದ್ಯಾಟ ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆಯುತ್ತೆ. ಆರ್ಸಿಬಿ ತಂಡ ಚಿನ್ನಸ್ವಾಮಿ ಮೈದಾನದಲ್ಲೇ ಆರಂಭಿಕ ಪಂದ್ಯಾಟವನ್ನ ಕೂಡ ಆಡ್ಲಿಕ್ಕೆ ಇರುವಂತದ್ದು. ಹೀಗಾಗಿ ಒಂದು ಕಡೆಯಲ್ಲಿ ಇದ್ದಂತಹ ಗ್ರಹಣ ಏನಿತ್ತು, ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಆದ ಬಳಿಕವಾಗಿ ಏನು ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ಆಡೋದಿಲ್ಲ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳೇನಿತ್ತು, ಬೇಸರಗಳೇನಿತ್ತು, ಅದು ಎಲ್ಲವೂ ಕೂಡ ಕಳೆದು ಹೋಗಿ ಆರ್ಸಿಬಿ ತಂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟವನ್ನ ಆಡ್ಲಿಕ್ಕೆ ಒಪ್ಪಿಕೊಂಡಿದೆ. 5 ಪಂದ್ಯಾಟವನ್ನ ಈ ಆವೃತ್ತಿಯಲ್ಲಿ ಆಡ್ಲಿಕ್ಕೆ ಒಪ್ಪಿಕೊಂಡಿರುವಂತದ್ದು. ಮತ್ತೆ ಉಳಿದಂತಹ ಪಂದ್ಯಾಟಗಳನ್ನ ಬೇರೆ ಮೈದಾನಗಳಲ್ಲಿ ಆಡುವಂತಹ ನಿರ್ಧಾರವನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾಡಿರುವಂತದ್ದು. ರಂಜಿತ್, ಎಸ್, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆರಂಭಿಕ ಪಂದ್ಯವನ್ನ ಆರ್ಸಿಬಿ ತಂಡ ಆಡುತ್ತೆ. ಆರ್ಸಿಬಿ ತಂಡ ಆರಂಭಿಕ ಪಂದ್ಯವನ್ನ ಆಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಚಿನ್ನಸ್ವಾಮಿಯಲ್ಲಿ 5 ಪಂದ್ಯವನ್ನ ಆಡೋದಕ್ಕೆ ಆರ್ಸಿಬಿ ತಂಡ ಈಗ ಒಪ್ಪಿಗೆಯನ್ನ ಕೊಟ್ಟಿದೆ. ಯಾವಾಗ ಕಾಲ್ತುಳಿತ ಆಗಿ ದುರಂತ ಆಯಿತು ಸಂಭ್ರಮಾಚರಣೆಯ ವೇಳೆ, ಆರ್ಸಿಬಿ ಕಪ್ ಗೆದ್ದ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಆಗಿ ದುರಂತ ಆದ ನಂತರ
ಅಲ್ಲಿ ಕೆಲವು ವೈಜ್ಞಾನಿಕವಾಗಿ ಅಲ್ಲಿ ಎಷ್ಟು ಜನ ಸೇರಿದ್ರು ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆ ಬಂತು. ಆಗ ಸದ್ಯ ಅಲ್ಲಿ RCB ಪಂದ್ಯಗಳು ಆಡಬೇಕು ಅನ್ನೋದು ಜನರ ಒತ್ತಾಯ ಆಗಿತ್ತು, ಅಭಿಮಾನಿಗಳ ಒತ್ತಾಯ ಆಗಿತ್ತು. ಸರ್ಕಾರ ಕೂಡ ಅದಕ್ಕೆ ಓಕೆ ಅಂದಿದೆ. ಅದರಂತೆ ಈಗ RCB ಕೂಡ ನಾವು ಆಡ್ತೀವಿ ಅಂತ ಹೇಳಿದ್ದಾರೆ. ಚರಣ್ ಇದ್ದಾರೆ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಲೈವ್ ಕನೆಕ್ಟ್ ಆಗಿ. ಚರಣ್, RCB ಏನು ಹೇಳಿದೆ, ಎಷ್ಟು ಪಂದ್ಯಗಳನ್ನು ಆಡ್ತಾರೆ, ಯಾವಾಗ ನಿಗದಿಯಾಗಿರುವ ಪಂದ್ಯ, ಆರಂಭಿಕ ಪಂದ್ಯ ಕೂಡ ಅಲ್ಲೇ ಆಡ್ತಾರಂತೆ, ಸದ್ಯದ ಮಾಹಿತಿ ಏನಿದೆ ಚರಣ್? ಎಸ್ ರಂಜಿತ್, ಏನು ಚಿನ್ನಸ್ವಾಮಿ ಮೈದಾನದಲ್ಲಿ ಕಾಲ್ತುಳಿತ ಪ್ರಕರಣ ಆದ ಬಳಿಕವಾಗಿ ಈ ಒಂದು ಮೈದಾನದಲ್ಲಿ RCB ತಂಡ ಆಡುತ್ತೋ ಆಡಲ್ವಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗಿತ್ತು. ಪ್ರಮುಖವಾಗಿ RCB ತಂಡಕ್ಕೆ ಒಂದು ಗ್ರಹಣ ಹಿಡಿದಂತ ರೀತಿಯಲ್ಲಿ ಮತ್ತೆ ಚಿನ್ನಸ್ವಾಮಿ ಮೈದಾನದಲ್ಲಿ ಮನೆ ಅಂಗಳದಲ್ಲೇ RCB ತಂಡಕ್ಕೆ ಪಂದ್ಯಾಟ ಆಡೋಕೆ ಆಗೋದಿಲ್ಲ ಅನ್ನೋಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗಿತ್ತು. ಆದ್ರೆ ಇದೀಗ ಎಲ್ಲಾ ಚರ್ಚೆಗಳು ಆದ ಬಳಿಕ ಈ ಒಂದು ಪ್ರಶ್ನೆಗೆ ತೆರೆ ಬಿದ್ದಿರುವಂತದ್ದು. ಒಂದು ಕಡೆಯಲ್ಲಿ KSCA ಮತ್ತೆ ರಾಜ್ಯ ಸರ್ಕಾರ RCB ಮ್ಯಾನೇಜ್ಮೆಂಟ್ ಎಲ್ಲವೂ ಕೂಡ ಚರ್ಚೆ ಮಾಡಿ ಚಿನ್ನಸ್ವಾಮಿ ಮೈದಾನದಲ್ಲಿ RCB ಪಂದ್ಯಾಟವನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನು ನಡೆಸಿತ್ತು. ಅದಾದ ಬಳಿಕ ರಾಜ್ಯ ಸರ್ಕಾರ ಕೂಡ RCB ಏನು IPL ಪಂದ್ಯಾಟಗಳು ಏನು ನಡೆಯುತ್ತೆ ಅದು ಚಿನ್ನಸ್ವಾಮಿ ಮೈದಾನದಲ್ಲಿ ನಡಿಬಹುದು ಅನ್ನುವಂತಹ ಅನುಮತಿಯನ್ನ ನೀಡಿತ್ತು. ಆದ್ರೆ ಎಲ್ಲ ಅನುಮತಿಗಳು ಸಿಕ್ಕಿದ್ರು ಕೂಡ RCB ತಂಡ ಮಾತ್ರ ಚಿನ್ನಸ್ವಾಮಿ ಮೈದಾನದಲ್ಲಿ ಆಡೋದಕ್ಕೆ ಒಂದು ಕಡೆಯಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇತ್ತು, ಮತ್ತೆ ನಿರಾಸೆಯನ್ನ ತೋರಿಸ್ತಾ ಇತ್ತು. ಇದರಿಂದಾಗಿ ಒಂದಿಷ್ಟು RCB ಅಭಿಮಾನಿಗಳಿಗೆ ಮನೆ ಅಂಗಳದಲ್ಲಿ RCB ತಂಡ ತನ್ನ ಪಂದ್ಯಾಟವನ್ನ ಆಡೋದಿಲ್ವಾ ಅನ್ನುವಂತಹ ಭಯ ಮತ್ತೆ ಒಂದಿಷ್ಟು ಬೇಸರ ಇದ್ರೆ, ಇದೀಗ RCB ಅಭಿಮಾನಿಗಳಿಗೆ RCB ತಂಡ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು. ಚಿನ್ನಸ್ವಾಮಿ ಮೈದಾನದಲ್ಲಿ ಅದರಲ್ಲೂ ಆರಂಭಿಕ ಪಂದ್ಯಾಟವನ್ನೇ RCB ತಂಡ ಆಡ್ಲಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಒಂದು ಪೋಸ್ಟ್ ಅನ್ನ ಕೂಡ ಬಿಟ್ಟಿರುವಂತದ್ದು. RCBಯ ಅಫಿಷಿಯಲ್ ಅಕೌಂಟ್ನಿಂದ ಒಂದು ಪೋಸ್ಟ್ ಅನ್ನ ಬಿಟ್ಟಿದೆ. ಅದರಲ್ಲೂ 2 ಟ್ರೋಫಿಗಳ ಫೋಟೋವನ್ನ ಹಾಕಿಕೊಂಡು ಹೋಮ್ ಕಮಿಂಗ್ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಬಿಟ್ಟಿರುವಂತದ್ದು. ಇದರೊಂದಿಗೆ ಪ್ರಮುಖವಾಗಿ ಈ ಬಾರಿಯ ಆವೃತ್ತಿ ಏನಿದೆ, ಈ ಬಾರಿಯ ಆವೃತ್ತಿಯಲ್ಲಿ 5 ಪಂದ್ಯಾಟಗಳನ್ನ ಚಿನ್ನಸ್ವಾಮಿ ಮೈದಾನದಲ್ಲಿ RCB ತಂಡ ಆಡ್ಲಿಕ್ಕಿದೆ. ಅದರ ಜೊತೆಗೆ ಆರಂಭಿಕ ಪಂದ್ಯಾಟವನ್ನು ಕೂಡ RCB ತಂಡ ಏನಿದೆ ಅದು ಚಿನ್ನಸ್ವಾಮಿ ಮೈದಾನದಲ್ಲೇ ಆಡ್ಲಿಕ್ಕಿರುವಂತದ್ದು. ಪ್ರಮುಖವಾಗಿ ಕಳೆದ ಬಾರಿ ಚಾಂಪಿಯನ್ ಆಗಿರೋದ್ರಿಂದಾಗಿ ಮೊದಲ ಪಂದ್ಯ RCB ತಂಡ ಆಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಏನು ಇನೋಗ್ರೇಷನ್ ಪಂದ್ಯಾಟ ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆಯುತ್ತೆ. RCB ತಂಡ ಚಿನ್ನಸ್ವಾಮಿ ಮೈದಾನದಲ್ಲೇ ಆರಂಭಿಕ ಪಂದ್ಯಾಟವನ್ನ ಕೂಡ ಆಡ್ಲಿಕ್ಕೆ ಇರುವಂತದ್ದು. ಹೀಗಾಗಿ ಒಂದು ಕಡೆಯಲ್ಲಿ ಇದ್ದಂತಹ ಗ್ರಹಣ ಏನಿತ್ತು, ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಆದ ಬಳಿಕವಾಗಿ ಏನು ಚಿನ್ನಸ್ವಾಮಿ ಮೈದಾನದಲ್ಲಿ RCB ಆಡೋದಿಲ್ಲ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳೇನಿತ್ತು, ಬೇಸರಗಳೇನಿತ್ತು, ಅದು ಎಲ್ಲವೂ ಕೂಡ ಕಳೆದು ಹೋಗಿ RCB ತಂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟವನ್ನ ಆಡ್ಲಿಕ್ಕೆ ಒಪ್ಪಿಕೊಂಡಿದೆ. 5 ಪಂದ್ಯಾಟವನ್ನ ಈ ಆವೃತ್ತಿಯಲ್ಲಿ ಆಡ್ಲಿಕ್ಕೆ ಒಪ್ಪಿಕೊಂಡಿರುವಂತದ್ದು. ಮತ್ತೆ ಉಳಿದಂತಹ ಪಂದ್ಯಾಟಗಳನ್ನ ಬೇರೆ ಮೈದಾನಗಳಲ್ಲಿ ಆಡುವಂತಹ ನಿರ್ಧಾರವನ್ನ RCB ಮ್ಯಾನೇಜ್ಮೆಂಟ್ ಮಾಡಿರುವಂತದ್ದು. ರಂಜಿತ್, ಎಸ್, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.